ಇನ್ನೊಂದೇನು ಪ್ರಶ್ನೆ ಅಂತಂದರೆ, ಎಲ್ರಿಗೂ ದೇವರು ಮೋಕ್ಷ ಕೊಡಬೇಕು ಅಂತ. ಈಗ ಒಂದು ಮನೆಗೆ ಬಂದರೆ, ಯಾರಾದರೂ ಬಂದರೆ, ನಿನಗೆ ಊಟ ಹಾಕ್ತೇನೆ, ನಿನಗೆ ಊಟ ಹಾಕುವುದಿಲ್ಲ, ಹೀಗಾದರೆ ಎಲ್ಲಿಯಾದರೂ ಉಂಟಾ? ಎಲ್ರಿಗೂ ಹಾಕಬೇಕು, ಎಲ್ರಿಗೂ ಬಡಿಸಬೇಕು, ಎಲ್ಲರನ್ನೂ ಸೇರಿಸಿಕೊಳ್ಬೇಕು ಅಂತ ಒಂದು ಪಕ್ಷ. ಅದಕ್ಕೂ ಕುಂತಿದೇವಿ ಉತ್ತರ ಹೇಳ್ತಾಳೆ, ತಯೇವ ಪಶ್ಯಂತ್ಯಚಿರೇಣ ತಾವಕಾಹ ಅಂತ. ತಯೇವ ಅಂತ ಅದು ಏವಕಾರ. ಏವಕಾರ ಅಂತಂದರೆ ಅದು ಒತ್ತು ಕೊಡತಕ್ಕಂತಹ ಶಬ್ದ. ಯಾರು ಪಶ್ಯಂತಿ, ಭಗವಂತನನ್ನು ಯಾರು ಕಾಣ್ತಾರೆ? ನಾವು ಕನಸು ಕಾಣ್ತೇವೆ, ದೇವರನ್ನು ನೋಡಬೇಕು ಅಂತ ಕನಸು ಕಾಣ್ತೇವೆ, ಇವತ್ತೇ ನೋಡಿಬಿಡಬೇಕು, ದೇವರು ಬರಬೇಕು, ದರ್ಶನ ಕೊಡಬೇಕು ಅಂತ. ಹಾಗೆಲ್ಲ ಆಗುವುದಿಲ್ಲ ಅಂತ ಹೇಳ್ತಾರೆ. ನಾವು ಪುರಾಣದಲ್ಲಿ ಕೆಲವು ಕಥೆ ಕೇಳಿದ್ದೇವೆ. ಅವನು ಗುರು ಶುಶ್ರೂಷೆ ಮಾಡಿದರೆ ಭಗವಂತನೇ ದರ್ಶನ ಕೊಟ್ಟ. ಧ್ರುವ ಕಾಡಿಗೆ ಹೋದ, ದರ್ಶನ ಆಯಿತು. ಪ್ರಹ್ಲಾದ ಎಲ್ಲಿದ್ದಾನೆ ದೇವರು ಅಂತ ಕೇಳಿದ, ಕಂಬದಲ್ಲಿ ದರ್ಶನ ಕೊಟ್ಟ. ನನಗೂ ದರ್ಶನ ಕೊಡಲಿ ಅಂತ ನಾವು ಅಪೇಕ್ಷೆ ಪಡೋದುಂಟು. ಅದಕ್ಕೆ ಕುಂತಿ ಹೇಳ್ತಾಳೆ, ತಯೇವ ಪಶ್ಯಂತಿ ಅಚಿರೇಣ ತಾವಕಾಹ. ಯಾರು ದರ್ಶನ ಪಡೀತಾರೆ ಎಲ್ರಿಗೂ ದರ್ಶನ ಆಗುವುದಿಲ್ಲ. ತಯೇವ ಅಲ್ಲಿ ಎಂಫಸೈಸ್, ಒತ್ತು ಕೊಡ್ತಾರೆ ಅಲ್ಲಿ. ತಯೇವ ಅವರೇ ಪಶ್ಯಂತಿ, ಭಗವಂತನನ್ನು ನೋಡ್ತಾರೆ ಅಂತ. ಯಾರು? ಶೃಣ್ವಂತಿ ಗಾಯಂತಿ ಗೃಣಂತಿ ಸ್ಮರಂತಿ ನಂದಂತಿ ತವೇಹಿತಂ ಜನಾಃ. ಯಾರು ಸಾಧನೆ ಮಾಡಿರ್ತಾರೆ, ತಯೇವ ಸಾಧನೆ ಮಾಡಿದವರಿಗೆ ಮಾತ್ರ ಭಗವಂತನ ದರ್ಶನ ಹೊರತು ಎಲ್ರಿಗೂ ದರ್ಶನ, ಎಲ್ರಿಗೂ ಭಗವಂತನನ್ನು ಕಾಣಲಿಕ್ಕಾಗುವುದಿಲ್ಲ ಅಂತ ಒತ್ತು ಕೊಡ್ತಾರೆ. ಭಗವಂತ ಒಂದು ಮಾನದಂಡ ಮಾಡಿದ್ದಾನೆ, ನನ್ನನ್ನು ಯಾರಿಗೆ ತೋರಿಸಿಕೊಡಬೇಕು ಅನ್ನೋದಕ್ಕೆ ಭಗವಂತನದ್ದೇ ಒಂದು ವ್ಯವಸ್ಥೆ ಇದೆ. ಏನು ವ್ಯವಸ್ಥೆ ಅಂತಂದರೆ, ಯಾರು ನಾನು ಹೇಳಿದ ಹಾಗೆ ಸಾಧನೆ ಮಾಡ್ತಾರೆ ಅವರಿಗೆ ಫಲವನ್ನು ಕೊಡೋದು, ಇದು ಭಗವಂತನ ವ್ಯವಸ್ಥೆ. ತಯೇವ ಇಹ ಪಶ್ಯಂತಿ ಅಚಿರೇಣ ತಾವಕಾಹ. ತಯೇವ ಅಂತ ಒತ್ತು ಕೊಡ್ತಾ ಅವರೇ ಭಗವಂತನ ದರ್ಶನ ಪಡೀತಾರೆ ಹೊರತು ಎಲ್ರಿಗೂ ಭಗವಂತನ ದರ್ಶನ ಆಗುವುದಿಲ್ಲ ಅನ್ನುವಂತಹ ಚಿಂತನೆಯನ್ನು ಕೊಟ್ಟಿದ್ದಾರೆ. ತಯೇವ ಪಶ್ಯಂತಿ, ಅವರಿಗೆ ಮಾತ್ರ ದರ್ಶನ ಹೊರತು ಸಾಧನೆ ಇಲ್ಲದಿದ್ದವರಿಗೆ ಭಗವಂತ ದರ್ಶನ ಕೊಡುವುದಿಲ್ಲ. ಅದೇ ಶ್ರವಣ ಮನನ ಧ್ಯಾನ ಅದರದ್ದೇ ಹೇಳಿದ್ದು. ಶೃಣ್ವಂತಿ ಗಾಯಂತಿ ಅದೆಲ್ಲ ಹೇಳಿದ್ದಲ್ಲಿ. ಗೃಣಂತಿ ಸ್ಮರಂತಿ, ಸ್ಮರಂತಿ ಅಂದರೆ ಅದೆಲ್ಲ ಧಾರಣ ಎಲ್ಲ, ಸಮಾಧಿ ಅದೆಲ್ಲ. ತಯೇವ ಪಶ್ಯಂತಿ, ಈ ಶ್ರವಣ ಮನನ ಧ್ಯಾನ ಯಾರು ಮಾಡಿರ್ತಾರೆ ಅವರಿಗೆ ಮಾತ್ರ ದರ್ಶನ ಹೊರತು ಎಲ್ರಿಗೂ ದರ್ಶನ ಅಲ್ಲ. ಇನ್ನೊಂದು ಪ್ರಶ್ನೆ ಕೇಳಿದ್ದಾಳೆ, ಎಲ್ರಿಗೂ ದರ್ಶನ ಆಗಲಿ ಅಂತ, ಎಲ್ಲರೂ ಸಾಧನೆ ಮಾಡಿರಿ ಎಲ್ರಿಗೂ ದರ್ಶನ ಆಗಲಿ ಅಂತ. ಅದಕ್ಕೂ ಕುಂತಿದೇವಿ ಉತ್ತರ ಕೊಡ್ತಾಳೆ, ತಾವಕಾಹ ಜನಾಹ. ಎಲ್ಲರೂ ಭಗವಂತನನ್ನು ನೋಡಲಿಕ್ಕಾಗುವುದಿಲ್ಲ. ತಾವಕಾಹ, ಯಾರು ಭಗವಂತನನ್ನು ಒಪ್ಪಿಕೊಂಡಿದ್ದಾರೆ ಅಂಥವರಿಗೆ ಮಾತ್ರ ದರ್ಶನ ಹೊರತು ಉಳಿದವರಿಗೆ ದರ್ಶನ ಆಗುವುದಿಲ್ಲ. ತಾವಕ ಅಂದರೆ ಸಜೀವ ರಾಶಿಗಳು ಅಂತ ಅರ್ಥ. ದುರ್ಯೋಧನ, ನಮ್ಮ ದೇವರು ಅರ್ಜುನನಿಗೂ ವಿಶ್ವರೂಪ ಪ್ರದರ್ಶನ ಮಾಡಿದ್ದಾನೆ, ದುರ್ಯೋಧನನಿಗೂ ವಿಶ್ವರೂಪದ ಪ್ರದರ್ಶನ ಮಾಡಿದ್ದಾನೆ. ಆದರೆ ತಾವಕಾಹ ಜನಾಹ, ಅರ್ಜುನ ಆ ವಿಶ್ವರೂಪವನ್ನು ಎಂಜಾಯ್ ಮಾಡಿದ, ಅನುಭವಿಸಿದ, ನೋಡಲಿಕ್ಕಾಯಿತು. ಆದರೆ ದುರ್ಯೋಧನ ನೋಡಲಿಕ್ಕೆ ಅಪ್ಪನೂ ಕುರುಡ, ಮಗನೂ ಕುರುಡ. ಹಾಗಾಗಿ ಅವನಿಗೆ ಕಣ್ಣಿದ್ರೂ ನೋಡಲಿಕ್ಕಾಗಲಿಲ್ಲ. ಯಾಕಾಗಲಿಲ್ಲ? ತಾವಕಾಹ ಜನಾಹ. ದುರ್ಯೋಧನ ಕೃಷ್ಣನನ್ನು ದ್ವೇಷ ಮಾಡುವವ, ಒಳಗಿನಿಂದ ದ್ವೇಷ ಮಾಡುವವ. ಕೆಲವರು ಔಪಾಧಿಕ ದ್ವೇಷ ಮಾಡ್ತಾರೆ, ಪಾಂಡವರಿಗೆ ಬೇಕಾದವ ಆದ್ದರಿಂದ ಬೇಡ ಅಂತ. ದುರ್ಯೋಧನ ಹಾಗಲ್ಲ, ಸಹಜವಾಗಿಯೇ ಭಗವಂತನ ದ್ವೇಷ. ಹಾಗಾಗಿ ಭಗವಂತನ ವಿರೋಧಿ, ಭಗವಂತನಲ್ಲಿ ಪ್ರೀತಿ ಭಕ್ತಿ ಮಾಡುವವ ಅಲ್ಲ, ಭಗವಂತನ ಮಹತ್ವವನ್ನು ಒಪ್ಪಿಕೊಳ್ಳುವವನೇ ಅಲ್ಲ, ತಾವಕ ಜನ ಅಲ್ಲ. ಹಾಗಾಗಿ ಭಗವಂತನನ್ನು ನೋಡಲಿಕ್ಕಾಗುವುದಿಲ್ಲ. ಕುಂತಿ ಹೇಳ್ತಾರೆ, ನಾವು ದೇವರ ದರ್ಶನ ಮಾಡಬೇಕಾದರೆ ಮೊದಲು ಸಾಧನೆಗಳು, ಅದರ ಮೇಲೆ ನಾವು ಸಜ್ಜೀವರು, ನಮ್ಮಲ್ಲಿ ಸಾತ್ವಿಕತನ ಇರಬೇಕು. ಆವಾಗ ಮಾತ್ರ ಭಗವಂತನನ್ನು ನೋಡಲಿಕ್ಕಾಗ್ತದೆ, ಎಲ್ರಿಗೂ ನೋಡಲಿಕ್ಕಾಗುವುದಿಲ್ಲ ಅನ್ನುವಂತಹ ಚಿಂತನೆಯನ್ನು ಕೊಟ್ಟ ಕುಂತಿಯನ್ನು ನೆನಪಿಸ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣ ಅರ್ಪಣ ವಸ್ತು.